ಬಿಡಬಾರ್ದು. ವಾಲ್ಮೀಕಿ ಹಗರಣದ ಹೋರಾಟ ಮಾಡಬೇಕಂದ್ರೆ, ಪಾದಯಾತ್ರೆ ಮಾಡಬೇಕಂದ್ರೆ ಅದಕ್ಕೆ ಅನುಮತಿ ಕೊಡಲಿಲ್ಲ. ಇವತ್ತು ವ್ಯಕ್ತಿ ಯಾವುದೇ ಜಾತಿಯವಿರಲಿ ಮಾಡಿದಾಗ ಅವರ ವಿರುದ್ಧ ಹೋರಾಟ ಪ್ರಾಮಾಣಿಕವಾಗಿ ಮಾಡಬೇಕಾಗಿತ್ತು. ಭ್ರಷ್ಟಾಚಾರ ಈ ಸದನದಲ್ಲಿ ತಿಮ್ಮಾಪುರ ಭ್ರಷ್ಟಾಚಾರ, ಅನೇಕ ಸಚಿವರು ಭ್ರಷ್ಟಾಚಾರ ಭ್ರಷ್ಟಾಚಾರ, ಅವರ ಮೇಲೆ ಭ್ರಷ್ಟಾಚಾರ ಭ್ರಷ್ಟಾಚಾರ, ಇವತ್ತು ತಿಮ್ಮಾಪುರ ಭ್ರಷ್ಟಾಚಾರ, ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಅದರ ಬಗ್ಗೆ ರಾತ್ರಿ ಭುವನೇಶ್ವರಿಗೆ ಅವರು ಧರಣಿ ಮಾಡಲಿಲ್ಲ. ನಾನೇನು ರಕ್ಷಣೆ ಮಾಡಿ ನಾಡನ್ನ ರಕ್ಷಣೆ ಅಬಕಾರಿ ಸಚಿವರು ಅವ್ರು ಏನ್ ಮಾಡಿದ್ದಾರೆ, ತಿಮ್ಮಾಪುರ ಅವರ ಯಾವ ರೀತಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಿ. ಈಗ ಮೊದಲು ಇದನ್ನು ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ. ಯಾಕಂದ್ರೆ ಈ ಹೋರಾಟದಲ್ಲಿ ತಾರತಮ್ಯ ಆಗ್ತಾ ಇದೆ. ಯಾವ ಸಚಿವರು ಯಾವ ಜಾತಿಯವರಿದ್ದಾರೆ ಅವರು ಆಯ್ತು, ಈಗ ನಿನ್ನೆ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಉತ್ತರ ಆಗಿದೆ. ಈಗ NRC ಬಗ್ಗೆ ಚರ್ಚೆ ಮಾಡಿ. ಅಲ್ಲ, ಸಮರ್ಥಿಸಿಕೊಳ್ಳುತ್ತೆ. ಈ ಒಂದು ಸದನವನ್ನ ಇವತ್ತು ಕರೆದಂತ ಉದ್ದೇಶ ಏನಂದ್ರೆ, ಭಾರತದ ಸರ್ಕಾರ ಇವತ್ತೇನು ಮನ್ರೇಗಾ ಅನ್ನುವಂತ ಅನೇಕ ದೋಷಪೂರಿತವಾದಂತ ಮತ್ತು ವ್ಯಾಪಕವಾಗಿ ಇವತ್ತು ಭ್ರಷ್ಟಾಚಾರ ನಡೆದಂತ ಸಂದರ್ಭದಲ್ಲಿ ನಮ್ಮ ಭಾರತ ಸರ್ಕಾರದ ಒಂದು ಹೊಸ ಅದು ವಿಬಿ ಕಾಯ್ದೆ 2025 ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತ ಸರ್ಕಾರಕ್ಕೆ 125 ಉದ್ಯೋಗ ಭರವಸೆ ಕೊಡುವಂತ ಒಂದು ಯೋಜನೆ ಮತ್ತು ಪಾರದರ್ಶಕವಾಗಿ ಯಾವುದೇ ಹಗರಣ ಆಗಲಾರದೆ ಹಾಕ್ಬೇಕಾದ್ರೆ ಮನ್ರೇಗಾದಲ್ಲಿ ಸಾಕಷ್ಟು ಹಿನ್ನೆಲೆ ಭ್ರಷ್ಟಾಚಾರ ಹಣಕಾಸಿನ ಆಗ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಿ 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 ಗ್ರಾಮ ಪಂಚಾಯತ್ ಶಾಸಕರು ಸಹ ತಮ್ಮ ನಕಲಿ ಜಾಬ್ ಕಾರ್ಡ್ ಮಾಡುವಂತ ಹೋರಾಟಗಳು ಈ ದೇಶದಲ್ಲಿ ನಡೆದಿದ್ದು. ಕೃತ್ರಿಮ ಫಲಾನುಭವಿಗಳು ಕೇಂದ್ರ ಸರ್ಕಾರದ ಹಣ ಅದೇ ರೀತಿ ಕಾರ್ಮಿಕರಿಗೆ ಉಳಿದ ಹಣವನ್ನ ಸಂಬಂಧಿಸಿದ ಅಧಿಕಾರಿಗಳು ನುಂಗಿ ಹಾಕುವಂತ ವ್ಯವಸ್ಥೆ ಅಧ್ಯಕ್ಷರೇ ಮತ್ತು ಮನ್ರೇಗಾದಲ್ಲಿ ದುರ್ಬಲ ಮೇಲ್ವಿಚಾರಣೆ ಮತ್ತು ಸಾಮಾಜಿಕ ಅನ್ನೋದು ಇರಲಿಲ್ಲ. ಆಡಳಿತಾತ್ಮಕ ಸಾಮರ್ಥ್ಯದಲ್ಲಿ ನಿರ್ಬಂಧಗಳು ಮತ್ತು ಕಾರ್ಮಿಕ ಮಾರುಕಟ್ಟೆಗಳ ಈ ಎಲ್ಲ ದೃಷ್ಟಿಕೋನದಿಂದ ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಗ್ರಾಮಜಿ 2025 ಹೊಸ ಹೊಸ ಮಾಡುವಂತ ಪಾರದರ್ಶಕ ಮನ್ರೇಗಾದಲ್ಲಿ 3 ದಿವಸದ ಗ್ಯಾರಂಟಿ ಇತ್ತು. ಅದು ಇವತ್ತು ಗ್ರಾಮಜಿ ಕಾಯ್ದೆಯಲ್ಲಿ 125 ದಿನ
ಇವತ್ತು ಗ್ರಾಮೀಣ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ಹಾಕೊಂಡಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರು. ಅದ್ರ ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರ ಬಿತ್ತಳಿಕೆ ಇರ್ಬೋದು, ರಾಶಿ ಇರ್ಬೋದು, ಆ ಸಂದರ್ಭಗಳಲ್ಲಿ ಅವರಿಗೆ ಉದ್ಯೋಗ ಕೊಟ್ಟರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಆ ಅವಧಿಯಲ್ಲಿ ರೈತರಿಗೆ ಅನುಕೂಲ ಆಗಬೇಕು. ರೈತ ಯಾವುದೇ ರೀತಿ ಕಾರ್ಮಿಕರ ಕೊರತೆ ಇಲ್ಲ, ತಾನು ಬೆಳೆದಂತ ಒಂದು ಫಸಲು ಇವತ್ತು ಬರಬಾರದಂತ ಉದ್ದೇಶದಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿ ಇವತ್ತು ಈ ಒಂದು ಹಿಬಿ ಗ್ರಾಮಜಿ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ನಾನು ಈ ಹಿಬಿ ಗ್ರಾಮಜಿ ಕಾಯ್ದೆಯನ್ನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ಮತ್ತು ಕೇಂದ್ರದ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಕರ್ನಾಟಕದ ಜನತೆಯ ಪರವಾಗಿ, ಕರ್ನಾಟಕದ ರೈತರ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. DBG ಗ್ರಾಮದ ಇವತ್ತು ಕಾನೂನಿನಲ್ಲಿ ಅಡಕವಾಗಿರುವುದನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. DBG ಗ್ರಾಮ ಉದ್ಯೋಗ ಖಾತರಿ ನಿಮ್ಮ ಮನೆಯಲ್ಲಿ 100 ದಿವಸ ಆಯ್ತು. ಗ್ರಾಮ 125 ದಿವಸ ಉದ್ಯೋಗ ಖಾತ್ರಿ ಯೋಜನೆ ಕೊಟ್ಟಿದ್ದಾರೆ. ಅದು ಬಹಳ ಅದರ ಜೊತೆಗೆ ಕೃಷಿ ಸೂಕ್ಷ್ಮ ರೈತರಿಗೆ ಬಹಳ ದೊಡ್ಡ ಅನುಕೂಲ ಆಗ್ತದೆ. ಅವಾಗ ರೈತರಿಗೆ ರೈತರ ಗ್ರಾಮೀಣ ಜನತೆ ದೃಷ್ಟಿಯಿಂದ ಒಳ್ಳೆಯ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷರೇ, ಇವತ್ತು ನೋಡ್ರಿ ಅಧ್ಯಕ್ಷರೇ, ಇವತ್ತು ಕೆಲಸಗಳ ಫಲಿತಾಂಶ ಅನುಮೋದಿಸುವ ಕೆಲಸವನ್ನು 4 ಸ್ಪಷ್ಟ ವ್ಯಾಖ್ಯಾನಗಳಲ್ಲಿ ವಿಭಾಗಗಳನ್ನು ಸಂಘಟಿಸಲಾಗಿದೆ. ಜಲ ಸಂಬಂಧಿ ಕಾಮಗಾರಿಗಳು, ಪ್ರಮುಖ ವಿಶೇಷ ಕಾರ್ಯಗಳನ್ನು ಉದ್ಯೋಗ, ದೀರ್ಘಕಾಲೀನ ಗ್ರಾಮೀಣ ಉತ್ಪಾದಕತೆ ಮತ್ತು ಸ್ಥಿತಿಸ್ಥಾಪನೆ ಸಂಯೋಜಿತ ಪ್ರಾರಂಭವಾಗುವಂತಹ ಅಧ್ಯಕ್ಷರೇ, ಇವತ್ತು DBG ಗ್ರಾಮ ಕಾಯ್ದೆಯಲ್ಲಿ 2025ರಲ್ಲಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಬ್ಯಾರೇಜ್ ಇರ್ಬೋದು, ಒಳ್ಳೆಯ ರಸ್ತೆ ಇರ್ಬೋದು, ಡ್ಯಾಮ್ಗಳು ಇರ್ಬೋದು, ಒಂದು ಶಾಶ್ವತವಾದಂತ ಕಟ್ಟಡಗಳನ್ನು ಕಟ್ಟುವಂತ ಇವತ್ತು ಗತಿಶಕ್ತಿ GIS ಆಧಾರಿತ ಮ್ಯಾಪಿಂಗ್ ಬಳಕೆಯ ಉನ್ಮುಖತೆ ಇವತ್ತು ಡುಪ್ಲಿಕೇಟ್ ಆಗಿ ನಕಲು ಮಾಡೋದಾಗಲಿ ಹಣ ನಿಮ್ಮನ್ನ ನಿಮ್ಮ ಕ್ಷೇತ್ರದ ಜನ ಏನ್ ಒಳ್ಳೆ ಕೆಲಸ ಮಾಡಕತ್ತೀವಿ ಅಂತ ಹೇಳಿ ಕಾನೂನುಬದ್ಧವಾಗಿ ಕೇಳಿದ್ದೀವಿ. ಆದ್ರೆ ನಿನ್ನೆ ಸ್ಟ್ರೈಕ್ ಮಾಡಿದ್ದೀವಿ. ಆದ್ರೆ ನಿಮ್ಮ ವರ್ತನೆ ಏನೈತಲ್ಲ, ಇದು ತಂತ್ರಜ್ಞಾನದ ಅಳವಡಿಕೆ ಲಕ್ಷಾಂತರ ಜನ ನಿಮ್ಮನ್ನು ಆಯ್ಕೆ ಮಾಡಿ ಜನ ನಿಮ್ಮನ್ನು ನೋಡಕ್ಕಿರ್ತಾರೆ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಹಿಂದೆಲ್ಲ ಮಾಡಿದ್ದೀವಿ, ಹಿಂದೆಲ್ಲ ಹೌದಾಗಿ ನನ್ನ ಮೇಲೆ ಮಾಡಿ ಸಸ್ಪೆಂಡ್ ಆಗಿ, ಸ್ಪೀಕರ್ ಮೇಲೆ ಮಾಡಿ ಸಸ್ಪೆಂಡ್ ಆಗಿ, ಮತ್ತೆ ಇದು ಆಗಿ, ಅದು ಬೇಡ, ನೀವು ಮಾಡೋದು ಬೇಡ.
ಸೇರಿದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋ ಅಧಿಕಾರ ಇದೆ. ಆದರೆ ಅದನ್ನು ಸೂಕ್ತವಾಗಿ ಮಾಡಿ ನ್ಯಾಯವಾಗಿ ಮಾಡೋದು ಸರಿಯಲ್ಲ. ಆದರೆ ಒಂದು ಸರಿಯಾದದ್ದಲ್ಲ. ನೀವು ಸರಿಯಾಗಿ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಕೆಲಸ ಆಗಿದೆ ಆಯ್ತು, ಈಗಾಗಲೇ ಪ್ರತಿಭಟನೆ ಮಾಡಿದ್ದೀರಿ, ಸರ್ಕಾರ ಕೊಡಲೇಬೇಕು. ಈಗ ಹೋಗ್ತದೆ. ಹೌದು, ಕೇಂದ್ರ ಇವತ್ತು ಒಂದಿನ ಕೊನೆ ದಿನ ಇವತ್ತು ಹೌಸ್ ನಡೆಯೋದು. ದಯವಿಟ್ಟು ಎಲ್ಲರೂ ಸೀಟಿಗೆ ಹೋಗ್ರಿ. ಮತ್ತು ನೈಜ ಸಮಯದ ನಿನ್ನೆಯಿಂದ ಮೊಬೈಲ್ ಅಪ್ಲಿಕೇಶನ್ ಅಹೋರಾತ್ರಿ ಸ್ಟ್ರೈಕ್ ಮಾಡಿದ್ದೀರಿ. ಯಾವ ಪ್ರದೇಶದಲ್ಲಿ ಕೆಲಸ ನಡೀತಾ ಇದೆ ಅನ್ನೋಂಥದ್ದು ಆ ಒಂದು ಅಲ್ಲಿ ಬಸವನಗೌಡರು ಮಾತಾಡಕ್ಕಿಂತ ಕೇಳಿದ್ರಲ್ಲಿ ಮತ್ತೆ ನಿಮ್ಮ ಆಧಾರದ ಬಸವನಗೌಡರು ಮಾತಾಡ್ತಿದಾರ, ಅದನ್ನು ಕೇಳ್ತಾ ಇಲ್ಲ ನೀವು. ಮತ್ತೆ ಹಾ, ಬಹಳ ದೊಡ್ಡ ಸವಾಲು ಗೌಡ್ರೆ, ಇನ್ನು ಸಾಕು ಮಾಡಿ, ನಾವು ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡ್ತೇನೆ. ಕಾಲಮಿತಿಯೊಳಗೆ ವೇತನ ಪಾವತಿ ಗೌಡ್ರೆ, ಸ್ವಲ್ಪ ಬಚ್ಚೇಗೌಡರು ನೀವು ಮಾತಾಡ್ರಿ. ಕರ್ನಾಟಕದಲ್ಲಿ ಸ್ವಲ್ಪ ಬಚ್ಚೇಗೌಡರು ಮಾತಾಡ್ರಿ. ಮಾತಾಡ್ರಿ. ಆದರೆ ಸಭಾಧ್ಯಕ್ಷ, ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಚಲೋ ಮಾಡ್ರಿ. ತಂದಿರ್ತಕ್ಕಂಥ ಬಿಬಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದಿರ್ತಕ್ಕಂಥ ಏನು ಬಿಬಿ ಜೀರಾಮ್ಜಿ ವಿರುದ್ಧವಾಗಿ ನಿರ್ಣಯನ ಕೇಂದ್ರ ಸರ್ಕಾರಕ್ಕೆ